ರೈತರು ಆಲೂಗಡ್ಡೆ, ಟೊಮೆಟೊ, ಬದನೆಕಾಯಿ ಮುಂತಾದ ತರಕಾರಿಗಳನ್ನು ತಮ್ಮ ಹೊಲಗಳಲ್ಲಿ ಬೆಳೆಸುವುದನ್ನ ನೀವು ನೋಡಿದ್ದೇವೆ, ಕೇಳಿದ್ದೇವೆ. ಜೊತೆಗೆ ಕುರಿ ಸಾಕಾಣಿಕೆ, ಕೋಳಿ, ಹಂದಿ, ಜೇನು, ಮೀನು ಹಾಗೂ ಮೊಲ ಸಾಕಣೆ ಇಂಥ ವ್ಯವಹಾರಗಳನ್ನ ಮಾಡುವುದನ್ನು ಕೂಡ ನಾವು ನೋಡಿದ್ದೇವೆ. ಅದರಲ್ಲೂ ಇಂಡೋನೇಷ್ಯಾದಲ್ಲಿ ಮೊಸಳೆ ಸಾಕಣೆ ಕೂಡ ಮಾಡುತ್ತಾರೆ. ಆದ್ರೆ ಹಾವುಗಳ ಕೃಷಿ ಮಾಡುವ ಒಂದು ಹಳ್ಳಿ ಕೂಡ ಇದೆ ಎಂದ್ರೆ ನೀವು ನಂಬಲೇಬೇಕು. ಅಲ್ಲಿ ನಡೆಯುವ ವ್ಯವಹಾರಗಳನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳುತ್ತೀರಾ. ಹೌದು, ಇದು ನಿಜ. ಅವು ಕೂಡ ಅಂತ ಇಂಥ ಹಾವುಗಳಲ್ಲ, ವಿಷಪೂರಿತ ಮಾರಣಾಂತಿಕ ಹಾವುಗಳು. ಕಚ್ಚಿದರೆ ಒಂದೇ ಕ್ಷಣದಲ್ಲಿ ಸಾಯಿಸುವಂತಹ ಹಾವುಗಳು. ಬನ್ನಿ, ಈ ಹಾವುಗಳ ಕೃಷಿಯನ್ನ ಎಲ್ಲಿ, ಹೇಗೆ, ಯಾರು ಮಾಡುತ್ತಾರೆ, ಯಾಕೆ ಮಾಡುತ್ತಾರೆ, ಹೀಗೆ ಮಾಡುವುದರಿಂದ ಉಪಯೋಗಗಳೇನು, ಈ ಎಲ್ಲ ಆಶ್ಚರ್ಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ತೀವ್ರ ಚರ್ಮದ ಸಮಸ್ಯೆ ಇರುವ ರೋಗಿಗಳಿಗೆ ಹಾವಿನ ಚರ್ಮದಿಂದ ತಯಾರಿಸಿದಂತಹ ಪೇಸ್ಟ್ ಅನ್ನು ತಯಾರಿಸಿ ಹಚ್ಚಿಕೊಳ್ಳುತ್ತಾರೆ. ಚರ್ಮದ ಕಾಯಿಲೆಯಿಂದ ಉಂಟಾಗುವ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳ ಔಷಧಿಗಳಲ್ಲಿ ಹಾವುಗಳನ್ನ ವ್ಯಾಪಕವಾಗಿ ಇತ್ತೀಚೆಗೆ ಬಳಸಲಾಗುತ್ತಿದೆ. ಇಲ್ಲಿನ ಹಳ್ಳಿಗೆ ನೀವು ಕಾಲಿಟ್ಟರೆ ಸಾಲಾಗಿ ಜೋಡಿಸಿಟ್ಟ ಮರದ ಪೆಟ್ಟಿಗೆಗಳು ಕಾಣಿಸುತ್ತವೆ. ಅದರೊಳಗೆ ನೂರಾರಲ್ಲ, ಸಾವಿರಾರು ಹಾವುಗಳನ್ನ ನೀವು ಕಾಣಬಹುದು. ನಾಗರ ಹಾವಿನಿಂದ ಶುರುವಾಗಿ ನಾನಾ ರೀತಿಯ ವಿಷಪೂರಿತ ಹಾವುಗಳನ್ನ ನೀವು ಇಲ್ಲಿ ನೋಡಬಹುದು. ಹಿಂದೆ ಇಲ್ಲಿನ ಜನರು ಮಾಂಸಕ್ಕಾಗಿ ಹಾವಿನ ಸಾಕಾಣಿಕೆಯನ್ನ ಮಾಡುತ್ತಿದ್ದರು. ರೆಸ್ಟೋರೆಂಟ್ಗಳಿಗೆ ಈ ಹಾವುಗಳ ಮಾಂಸವನ್ನ ಮಾರಲಾಗುತ್ತಿತ್ತು. ಇವುಗಳ ವಿವಿಧ ಭಾಗಗಳನ್ನ ಚೈನಾದ ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ಕೂಡ ಬಳಸಲಾಗುತ್ತಿತ್ತು. ಹಾವಿನ ಈ ವ್ಯವಹಾರದಲ್ಲಿ ಇತ್ತೀಚೆಗೆ ಈ ಕಂಪನಿಗಳು ಡಬಲ್ ಲಾಭವನ್ನ ಪಡೆಯುತ್ತಿವೆ. ಆರಂಭದಲ್ಲಿ ಹಾವುಗಳನ್ನ ಕಾಯಿಲೆ ಗುಣಪಡಿಸಲು ಮಾತ್ರ ಬಳಸಲಾಗುತ್ತಿತ್ತು. ಆದರೆ ಇದರಲ್ಲಿ ವ್ಯಾಪಾರ ಇದೆ ಎಂದು ಗುರುತಿಸಿದ ನಂತರ ಸುಲಭವಾಗಿ ಹಣ ಮಾಡಬಹುದೆಂಬ ಕಾರಣಕ್ಕೆ ಹಾವುಗಳ ಸಾಕಾಣಿಕೆಯಲ್ಲಿ ಇಲ್ಲಿನ ರೈತರು ಈಗ ತೊಡಗಿಕೊಂಡಿದ್ದಾರೆ. ಮೂಲಗಳ ಪ್ರಕಾರ 10 ವರ್ಷಗಳ ಹಿಂದೆ ಒಬ್ಬ ರೈತ ಹಾಂಗ್ ಚಾಂಗ್ ಇಲ್ಲಿ ಮೊದಲ ಬಾರಿಗೆ ಹಾವಿನ ಸಾಕಾಣಿಕೆ ಪರಿಚಯಿಸಿದ್ದಾನೆ. ಗ್ರಾಹಕರ ಬೇಡಿಕೆ ಹಿನ್ನೆಲೆಯಲ್ಲಿ ಚೈನಾದ ಹಲವು ರೈತರು ಹಾವು ಕೃಷಿಗೆ ಮುಂದಾಗಿದ್ದಾರೆ. ಚೈನಾದ ಝೆಜಿಯಾಂಗ್ ಪ್ರಾಂತದ ಜೆಸಿಕಾವೋ ಗ್ರಾಮವು ಈ ವಿಚಿತ್ರ ಬೇಸಾಯವನ್ನು ಅಳವಡಿಸಿಕೊಂಡಿರುವ ಒಂದು ವಿಚಿತ್ರ ಹಳ್ಳಿಯಾಗಿದೆ. ವಿಶ್ವಾದ್ಯಂತ ಜನರು ಹಾವುಗಳನ್ನು ಕಂಡರೆ ಓಡಿ ಹೋಗುತ್ತಾರೆ. ಆದರೆ ಚೈನಾದ ಈ ಗ್ರಾಮದಲ್ಲಿ ಹಾವು ಸಾಕಾಣಿಕೆ ನಿರ್ಗಳವಾಗಿ ನಡೆಯುತ್ತಾನೆ ಇರುತ್ತದೆ. ಚೈನಾದ ಜನರು ಹಾವುಗಳ ಕೃಷಿ ಏಕೆ ಮಾಡುತ್ತಾರೆ ಎಂದು ನೀವು ಆಶ್ಚರ್ಯ ಪಡುತ್ತಿರಬಹುದು. ಹೌದು, ಚೀನಿ ಔಷಧಿಯಲ್ಲಿ ಹಾವಿನ ವಿಷದಿಂದ ಅನೇಕ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಹಾವುಗಳನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಜೀವಿ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಚೈನಾದ ಝಿಕಿಯಾಗೋ ಗ್ರಾಮದಲ್ಲಿ ಸುಮಾರು 30 ಲಕ್ಷಗಳ ಹಾವು ಸಾಕಾಣಿಕೆ ನಡೆಯುತ್ತದೆ ಎಂದರೆ ನೀವು ನಂಬಲೇಬೇಕು. ಇಲ್ಲಿ ಹಾವುಗಳನ್ನು ಪಳಗಿಸಲಾಗುತ್ತದೆ. ನಾಗರ ಹಾವು, ವೈಪರ್ ಹಾವು, ರಾಟಲ್ ಸ್ನೇಕ್ ಮುಂತಾದ ವಿಷಕಾರಿ ಹಾವುಗಳು ಇಲ್ಲಿವೆ. ಇದನ್ನು ಕೃಷಿಯಂತೆ ಇಲ್ಲಿ ನೋಡಲಾಗುತ್ತದೆ. ಇಲ್ಲಿನ ಸರ್ಕಾರ ಹಾವುಗಳ ಕೃಷಿಯನ್ನು ಮಾಡಲು ಸಬ್ಸಿಡಿ ಕೂಡ ಕೊಡುತ್ತದೆ. ಮಾಧ್ಯಮಗಳ ವರದಿಯನ್ನು ನಂಬುವುದಾದರೆ ಇಂತಹ 100ಕ್ಕೂ ಹೆಚ್ಚು ಫಾರಂಗಳಲ್ಲಿ ಹಾವುಗಳನ್ನು ಸಾಕುವ ಕೆಲಸ ಇಲ್ಲಿ ನಡೆಯುತ್ತದೆ. ಗ್ರಾಮದ 1000ಕ್ಕೂ ಹೆಚ್ಚು ಜನರು ಈ ದಂಧೆಯನ್ನ ಅವಲಂಬಿಸಿದ್ದು, ಜನರು ಈ ಕೆಲಸದಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಸಂಪಾದಿಸುತ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ಚೈನಾದಲ್ಲಿ ಸಾಂಪ್ರದಾಯಿಕ ಔಷಧಿಯನ್ನು ತಯಾರಿಸಲಾಗುತ್ತಿತ್ತು. ಈ ಚಿಕಿತ್ಸೆಯಲ್ಲಿ ಕಾಡು ಪ್ರಾಣಿಗಳು, ಮರಗಳು ಮತ್ತು ಸಸ್ಯಗಳು ರೋಗವನ್ನ ಗುಣಪಡಿಸುತ್ತವೆ ಎಂದು ನಂಬಲಾಗಿದೆ. ಹೇಗೆ ನಮ್ಮ ದೇಶದಲ್ಲಿ ಆಯುರ್ವೇದದಿಂದ ರೋಗಗಳನ್ನು ಗುಣಪಡಿಸಲಾಗುತ್ತಿತ್ತೋ ಅದೇ ರೀತಿ ಚೈನಾದಲ್ಲಿ ಹಾವುಗಳಿಂದ ತಯಾರಾದಂತಹ ಔಷಧದಿಂದ ರೋಗಗಳನ್ನು ಗುಣಪಡಿಸಲಾಗುತ್ತಿತ್ತು. ಹಿಂದೊಮ್ಮೆ ಚೈನಾದಲ್ಲಿ ತೀವ್ರ ಚರ್ಮದ ಸಮಸ್ಯೆ ಇರುವ ರೋಗಿಗಳಿಗೆ ಹಾವಿನ ಚರ್ಮದಿಂದ ತಯಾರಾದಂತಹ ಪೇಸ್ಟ್ ಅನ್ನು ತಯಾರಿಸಿ ಹಚ್ಚಿಕೊಳ್ಳುತ್ತಿದ್ದರು. ಚರ್ಮದ ಕಾಯಿಲೆಯಿಂದ ಉಂಟಾದ ಕ್ಯಾನ್ಸರ್ ಹಾಗೂ ಇತರೆ ಗಂಭೀರ ಕಾಯಿಲೆಗಳು ಈ ಒಂದು ಪೇಸ್ಟ್ ನಿಂದಲೇ ವಾಸಿಯಾಗುತ್ತಿತ್ತು. ಅದೇ ರೀತಿ ಹಾವಿನ ವಿಷವನ್ನ ಹೃದಯ ರೋಗಿಗಳಿಗೂ ಕೂಡ ನೀಡಲಾಗುತ್ತಿತ್ತು. ಮದ್ಯಪಾನ ಮಾಡುವ ಮುನ್ನ ಹಾವಿನಿಂದ ತಯಾರಿಸಿದ ಔಷಧಿಯನ್ನು ಸೇವಿಸಿದರೆ ಯಕೃತ್ತಿನ ಮೇಲೆ ಅಂದರೆ ಲಿವರ್ ಮೇಲೆ ಆಲ್ಕೋಹಾಲ್ ಪರಿಣಾಮ ಬೀರುವುದಿಲ್ಲ ಹಾಗೂ ಕುಡಿದವರು
ಸದಾ ಆರೋಗ್ಯವಾಗಿರುತ್ತಾರೆ ಎನ್ನುವ ನಂಬಿಕೆ ಇದೆ. ಇನ್ನೊಂದು ವಿಚಿತ್ರ ಮಾಹಿತಿ ಏನೆಂದರೆ, ಹಾವಿನಿಂದ ತಯಾರಾಗುವಂತಹ ಈ ಔಷಧಿಯನ್ನ ಕಾಲಾಂತರದಲ್ಲಿ ಕುಡಿಯುತ್ತಾ ಇದ್ದರೆ ನಿಮ್ಮ ಆಯಸ್ಸು ಕೂಡ ಹೆಚ್ಚಾಗುತ್ತದೆ ಎಂದು ಇಲ್ಲಿನ ಸ್ಥಳೀಯರು ನಂಬುತ್ತಾರೆ. 1918ರಲ್ಲಿ ಸ್ಪ್ಯಾನಿಷ್ ಜ್ವರವನ್ನ ಚೈನಾದಲ್ಲಿ ಹಾವಿನ ಎಣ್ಣೆಯಿಂದ ಚಿಕಿತ್ಸೆ ನೀಡಲಾಯಿತು. ಹೀಗಾಗಿ ಹಾವುಗಳನ್ನ ಔಷಧಕ್ಕೆ ಬಳಸಲು ಪ್ರಾರಂಭವಾಗಿದ್ದು ಶೀಘ್ರದಲ್ಲೇ ಇಡೀ ಜಗತ್ತಿಗೆ ಇದರ ಬಗ್ಗೆ ತಿಳಿಯುತ್ತದೆ. ಚೈನಾದ ವ್ಯಾಪಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾವಿನ ಎಣ್ಣೆಯನ್ನ ಪೂರೈಸಲು ಪ್ರಾರಂಭಿಸಿದರು. ನಂತರ ಈ ವಾದ ತಪ್ಪು ಎಂದು ಸಾಬೀತಾಯಿತು. ಹಾವಿನ ಎಣ್ಣೆಯ ಹೆಸರಿನಲ್ಲಿ ಚೈನಾದವರು ನಕಲಿ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದರು ಎಂದು ಕೂಡ ತಿಳಿದು ಬಂದಿದೆ. ಆಧುನಿಕ ಚೈನಾದಲ್ಲಿ ಹಾವುಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಅದಕ್ಕಾಗಿಯೇ ಜಿಸಿಕಿಯಾವೋ ಗ್ರಾಮದ ರೈತರು ಧಾನ್ಯವನ್ನು ಬೆಳೆಸುವ ರೀತಿಯಲ್ಲಿ ಹಾವುಗಳನ್ನು ಇಲ್ಲಿ ಉತ್ಪಾದಿಸುತ್ತಿದ್ದಾರೆ. ಜಿಸಿಕಾವು ಗ್ರಾಮವು ಚೈನಾದ ಹಾವಿನ ಅಗತ್ಯಗಳಲ್ಲಿ 90% ಹಾವುಗಳನ್ನ ಈ ಒಂದು ಹಳ್ಳಿಯೇ ಪೂರೈಸುತ್ತದೆ. ಆದ್ದರಿಂದ ಈ ಒಂದು ಹಳ್ಳಿಯನ್ನ ಸ್ನೇಕ್ ವಿಲೇಜ್ ಎಂದೇ ಕರೆಯಲಾಗುತ್ತದೆ. 1980ರಿಂದ ಇಲ್ಲಿ ಈ ಕೆಲಸ ಪ್ರಾರಂಭವಾಗಿದೆ. ಇಡೀ ಗ್ರಾಮದ ಜನತೆ ಇದನ್ನೇ ಮಾಡುತ್ತಾರೆ. ಇಲ್ಲಿಯವರೆಗೆ ಇಲ್ಲಿನ ರೈತರು ಸೆಣಬು ಮತ್ತು ಹತ್ತಿಯನ್ನ ಬೆಳೆಯುತ್ತಿದ್ದರು. ಹಾವು ಸಾಕಾಣಿಕೆ ಹೆಚ್ಚು ಲಾಭದಾಯಕ ಎಂದು ಈಗ ಎಲ್ಲರೂ ಹಾವನ್ನೇ ಬೆಳೆಸುತ್ತಿದ್ದಾರೆ. ಗ್ಲೋಬಲ್ ಟೈಮ್ಸ್ ವರದಿಯ ಪ್ರಕಾರ ಈ ಗ್ರಾಮದಲ್ಲಿ ಸುಮಾರು 170 ಕುಟುಂಬಗಳು ಪ್ರತಿ ವರ್ಷ 30 ಲಕ್ಷಕ್ಕೂ ಹೆಚ್ಚು ಹಾವುಗಳನ್ನ ಉತ್ಪಾದಿಸುತ್ತಾರೆ. ಚಳಿಗಾಲದ ಆರಂಭದಲ್ಲಿ ಅವುಗಳನ್ನು ಮಾರಾಟ ಮಾಡುತ್ತಾರೆ. ಚೈನಾ ಮಾತ್ರವಲ್ಲದೆ ಅಮೆರಿಕ, ಜರ್ಮನಿ, ದಕ್ಷಿಣ ಕೊರಿಯಾ, ಜಪಾನ್ಗಳಿಗೂ ಕೂಡ ಹಾವುಗಳನ್ನ ಕಳುಹಿಸಿಕೊಡುತ್ತಾರೆ. ಒಣ ಹಾವಿನ ಭಕ್ಷ್ಯವನ್ನು ಚೈನಾದ ರೆಸ್ಟೋರೆಂಟ್ಗಳಲ್ಲಿ ಜನಪ್ರಿಯವಾಗಿ ಮಾರಾಟ ಮಾಡಲಾಗುತ್ತಿದೆ. ಇವು ಅತಿ ಹೆಚ್ಚು ದುಬಾರಿ ಎಂದು ಹೇಳಲಾಗುತ್ತಿದೆ. ಹಳ್ಳಿಯ ಹಿರಿಯರಾದಂತಹ ಯಾಂಗ್ ಹಾಂಗ್ ಚಾಂಗ್ ಅವರು ಮೊದಲು ಹಾವುಗಳನ್ನು ಸಾಕುವ ಆಲೋಚನೆಯನ್ನ ಮಾಡಿದ್ದರು. 80ರ ದಶಕದಲ್ಲಿ ತಮ್ಮ ಸ್ವಂತ ಉಳಿತಾಯದಿಂದ ಸ್ನೇಕ್ ಫಾರ್ಮ್ ಅನ್ನ ಆರಂಭಿಸಿದ್ದರು. ಕ್ರಮೇಣ ಗ್ರಾಮಸ್ಥರಿಗೂ ಈ ಕೆಲಸವನ್ನ ಕಲಿಸಲಾಗಿದೆ. ಈಗ ಗ್ರಾಮದಲ್ಲಿ 3 ಉದ್ದೇಶಗಳಿಗಾಗಿ ಹಾವುಗಳನ್ನ ಸಾಕಲಾಗುತ್ತಿದೆ. ಒಬ್ಬರು ನೇರವಾಗಿ ಹಾವುಗಳನ್ನ ಮಾರಾಟ ಮಾಡುತ್ತಿದ್ದರೆ, 2ನೇ ಗುಂಪಿನ ಜನರು ಹಾವಿನ ವಿಷವನ್ನ ಮಾರಾಟ ಮಾಡುತ್ತಾರೆ. 3ನೇ ಗುಂಪು ಹಾವಿನ ಚರ್ಮ, ಕಣ್ಣು ಮತ್ತು ಮೂತ್ರಕೋಶಗಳನ್ನ ಮಾರಾಟ ಮಾಡುತ್ತಾರೆ. ಇದನ್ನ ಔಷಧ ತಯಾರಿಸಲು ಕೂಡ ಬಳಸಲಾಗುತ್ತದೆ. ರಾಯ್ಟರ್ಸ್ ವರದಿಯ ಪ್ರಕಾರ ಹಾವುಗಳನ್ನ ಸ್ನೇಕ್ ಫಾರ್ಮ್ ನಲ್ಲಿ ಮರ ಮತ್ತು ಗಾಜಿನಿಂದ ಮಾಡಿದ ಸಣ್ಣ ಪೆಟ್ಟಿಗೆಗಳಲ್ಲಿ ಬೆಳೆಸಲಾಗುತ್ತದೆ. ಮರಿ ಹಾವುಗಳು ಬೆಳೆದ ನಂತರ ಅವುಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೊಂಡೊಯ್ದು ಮಾರಲಾಗುತ್ತದೆ. ನಂತರ ಅವುಗಳನ್ನ ಕಸಾಯಖಾನೆಗೆ ಕೊರೆಯಲಾಗುತ್ತದೆ. ಅಲ್ಲಿ ಹಾವುಗಳನ್ನ ವಿಂಗಡಿಸಲಾಗುತ್ತದೆ. ಇನ್ನು ಈ ಗ್ರಾಮದಲ್ಲಿ ಕೆಲವು ಸಲ ಕಂಡುಬರುವ ವ್ಯಕ್ತಿಗಳು ಆಸಕ್ತಿಕರವಾದ ಸಂಗತಿಗಳನ್ನ ಹೇಳುತ್ತಾರೆ. 3 ವರ್ಷಗಳ ಹಿಂದೆ ಪೂರ್ತಿಯಾಗಿ ಹಾಸಿಗೆ ಹಿಡಿದಿದ್ದೆ ನಾನು. ನಂತರ ಈ ಹಾವಿನ ಔಷಧಿಯನ್ನು ಕೆಲ ತಿಂಗಳು ತೆಗೆದುಕೊಂಡೆ. ಆಮೇಲೆ ನಾನು ಈಗ ಆರಾಮವಾಗಿ ನಡೆದಾಡುತ್ತಿದ್ದೇನೆ. ನನಗೆ ಯಾವ ರೋಗ ಕೂಡ ಇಲ್ಲವೆಂದು ಗರ್ವದಿಂದ ಹೇಳುತ್ತಾರೆ. ಸದ್ಯಕ್ಕೆ ನನಗೆ ಹಾವು ಬಹಳ ಇಷ್ಟವಾದ ಖಾದ್ಯ ಎಂದು ಕೂಡ ಹೇಳುತ್ತಿದ್ದಾರೆ. ಇಲ್ಲಿಗೆ ಮೊದಲ ಸಲ ಬಂದಾಗ ಹಾವನ್ನು ಕಂಡರೆ ತುಂಬಾ ಹೆದರುತ್ತಿದ್ದೆ. ಈಗ ನನಗೆ ಯಾವ ಭಯ ಇಲ್ಲ ಎಂದು ನಗುತ್ತಾ ಅಲ್ಲಿನ ವ್ಯಕ್ತಿಗಳು ಹೇಳುತ್ತಿರುವುದನ್ನು ಕಂಡರೆ ನಿಜಕ್ಕೂ ನಾವು ಬೆಚ್ಚಿ ಬೀಳಲೇಬೇಕು ಅಲ್ಲವೇ ಸ್ನೇಹಿತರೆ? ಯಾಕಂದ್ರೆ ನಮ್ಮ ಪಾಲಿಗೆ ಹಾವು ಎಂದರೆ ಒಂದು ಭಯಾನಕ ಪ್ರಾಣಿ. ಕನಸಲ್ಲಿ ಕಂಡರೆ ಹಾಸಿಗೆ ನೀರಾಗಿ ಹೋಗಿರುತ್ತದೆ. ಇನ್ನು ಮುಂದೆ ನೋಡಿದ್ರಂತೂ ಅಷ್ಟೇ ಗತಿ. ನೋಡಿದಿರಾ ಸ್ನೇಹಿತರೆ, ಈ ಭೂಮಿಯ ಮೇಲೆ ಅದರಲ್ಲೂ ಚೈನಾದಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂದು. ಅದಕ್ಕೆ ಇರಬಹುದು ಇಲ್ಲ ಸಲ್ಲದ ರೋಗಗಳು, ವೈರಾಣುಗಳು ಇಲ್ಲಿಂದಲೇ ಪ್ರಾರಂಭವಾಗೋದು ಅಂತ. ಚೈನಾದ ಬಗ್ಗೆ ಇನ್ನಷ್ಟು ಅತಿ ಸೂಕ್ಷ್ಮವಾದ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.